ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇದೀಗ ನೀವು ನೋಡ್ತಾ ಇರೋದು ಜಿಂಕೆ ಪಾರ್ಕ್. ಕೆಂಪಾಂಬುದಿ ಕೆರೆ ಪಕ್ಕದಲ್ಲಿರುವ 18 ಎಕರೆ ಈ ಜಾಗ ಪಾಲಿಕೆಗೆ ಸೇರಿತ್ತು. ಇದೊಂದು ಹುಲ್ಲುಗಾವಲು ಪ್ರದೇಶವಾಗಿದ್ದು 1980ರ ದಶಕದಲ್ಲಿ ನಿರ್ಮಿಸಲಾದ ಉದ್ಯಾನದಲ್ಲಿ ಜಿಂಕೆಗಳನ್ನು ಆರೈಕೆ ಮಾಡಲಾಗ್ತಾ ಇತ್ತು. ಬಳಿಕ ಸೂಕ್ತ ವಾತಾವರಣವಿಲ್ಲದೆ ಅವುಗಳನ್ನು ಬನ್ನೇರುಘಟ್ಟ ಅರಣ್ಯಕ್ಕೆ ಸ್ಥಳಾಂತರಿಸಲಾಯಿತು. 1990ರ ದಶಕದಲ್ಲಿ ಪಾರ್ಕ್ ಮರು ನಿರ್ಮಾಣ ಕಾರ್ಯವು ಆರಂಭವಾಗಿ 2004ರ ವೇಳೆಗೆ ಮುಕ್ತಾಯವಾಯಿತು. ಬಳಿಕ 2007ರಲ್ಲಿ ಡಾಕ್ಟರ್ ರಾಜಕುಮಾರ್ ಉದ್ಯಾನವನವೆಂದು ನಾಮಕರಣವಾಯಿತು. ಎರಡು 2002ರಲ್ಲಿ ಎಸ್.ಎಂ. ಕೃಷ್ಣ ಅವರಿಂದಲೇ ಈ ಒಂದು ಜಾಗದಲ್ಲಿ ಸಸಿ ನಡೆಸುವ ಮೂಲಕ ಉದ್ಯಾನ ನಿರ್ಮಾಣಕ್ಕೆ ನಾಂದಿ ಹಾಡಿದರು. ನಂತರ 2007 ಮತ್ತು 2008ರಲ್ಲಿ ಪಾರ್ಕನ್ನು ಸಾರ್ವಜನಿಕರಿಗೆ ಲೋಕಾರ್ಪಣೆ ಮಾಡಲಾಯಿತು. 2010ರಲ್ಲಿ ಮಕ್ಕಳಿಗಾಗಿ ಪುಟಾಣಿ ರೈಲು ಸಂಚಾರವನ್ನು ಕಲ್ಪಿಸಲಾಯಿತು. ಒಂದು ವರ್ಷದ ನಂತರ ನಿರ್ವಹಣೆ ಕೊರತೆ ಹಾಗೂ ಗುತ್ತಿಗೆ ಸಮಸ್ಯೆಯಿಂದಾಗಿ ರೈಲು ತನ್ನ ಸಂಚಾರ ಸ್ಥಗಿತಗೊಳಿಸಿತು. ಯುರೋಪಿಯನ್ ಶೈಲಿಯಲ್ಲಿ ನಿರ್ಮಾಣವಾಗಿರುವ ಜಿಂಕೆ ಉದ್ಯಾನದಲ್ಲಿ ಕೃತಕ ಜಿಂಕೆಗಳು ಪ್ರಮುಖ ಆಕರ್ಷಣೆ. ರಾಜ್ಯದಲ್ಲಿಯೇ ವಿಶಿಷ್ಟ ಉದ್ಯಾನವೆಂಬ ಹೆಗ್ಗಳಿಕೆಗೆ ಇದು ಪಾತ್ರವಾಗಿದೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕರ್ತರು, ಬೆಂಗಳೂರು ನಿರ್ಮಿತ ಕೆಂಪೇಗೌಡ, ಮೇರು ನಟ ರಾಜಕುಮಾರ್ರಂತಹ ಪ್ರತಿಷ್ಠಿತ ಪುತ್ಥಳಿಗಳು ಹಾಗೂ ಡೈನೋಸರ್ ಪ್ರತಿಮೆಗಳು ಇವೆ. ಕೆಂಪಾಂಬುದಿ ಎಂದು ಕರೆಯಲ್ಪಡುವ ಕೆಂಪಾಂಬುದಿ ಸರೋವರವು 16ನೇ ಶತಮಾನದ ಸರೋವರವಾಗಿದ್ದು, ವಿಜಯನಗರ ಸಾಮ್ರಾಜ್ಯದ ಮುಖ್ಯಸ್ಥ ಕೆಂಪೇಗೌಡ ಅವರು ಬೆಂಗಳೂರನ್ನು ಸ್ಥಾಪಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ತನ್ನ ಕುಲದೇವತೆಯಾಗಿರುವಂತಹ ಕೆಂಪಮ್ಮನಿಗಾಗಿ ಈ ಒಂದು ಕೆರೆಯನ್ನು ಕಟ್ಟಿಸಿದರು ಎಂದು ಸಹ ಹೇಳಲಾಗ್ತಾ ಇದೆ. ಈ ಉದ್ಯಾನಕ್ಕೆ 2 ಹೆಸರು ಇದೆ. ಈ ಉದ್ಯಾನದ ಮೂಲ ಹೆಸರು ಜಿಂಕೆ ಪಾರ್ಕ್. ಆದರೆ ಇದನ್ನು ಅಭಿವೃದ್ಧಿಪಡಿಸಿದ ನಂತರ ಅದು ವಿವಾದಕ್ಕೆ ಉಂಟಾಗಿ ಅಂತಿಮವಾಗಿ ಡಾಕ್ಟರ್ ರಾಜಕುಮಾರ್ ಉದ್ಯಾನವನವೆಂದು ಫಲಕ ಹಾಕಲಾಗಿದೆ. ಹಾಗಾಗಿ ಒಂದೇ ಉದ್ಯಾನಕ್ಕೆ 2 ಹೆಸರು ಇಟ್ಟಂತಾಗಿದೆ. ಇನ್ನು ಈ ಜಿಂಕೆ ಪಾರ್ಕ್ ಇರೋದು ನಂಜಾಂಬ ಅಗ್ರಹಾರ, ಚಾಮರಾಜಪೇಟೆ, ಬೆಂಗಳೂರು. ಸ್ನೇಹಿತರೆ, ಇದಾಗಿತ್ತು ಒಂದು ಜಿಂಕೆ ಪಾರ್ಕ್ ಬಗ್ಗೆ ಒಂದು ಸಣ್ಣ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.